ಕಳೆದ ಎರಡು ನನ್ನ ಸಂದೇಶದಲ್ಲಿ ಪ್ರಾರಂಭದ ವಚನಗಳು ಕುಂಬಾರನು ಮತ್ತು ಆತನು ಮಾಡುತ್ತಿದ್ದಂಥ ಕೆಲಸ, ಅಲ್ಲಿ ನಾನು ನಿನ್ನ ಜೊತೆಯಲ್ಲಿ ಮಾತಾಡ್ತೇನೆ ಎಂಬುದಾಗಿ ಈ ದೇವರು ಯೆರೆಮೀಯನಿಗೆ ಹೇಳುವಾಗ, ಇಲ್ಲಿ ನಾವು 5ನೇ ವಚನದಿಂದ ನಾವು ಅದನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕಾಗುವಂತೆ ಕರ್ತನು ತಾನೇ ನಮಗೆ ಬೇಕಾದಂತ ಜ್ಞಾನವನ್ನು, ತಿಳುವಳಿಕೆಯನ್ನು, ಸಹಾಯವನ್ನು ಅನುಗ್ರಹಿಸಿ. ಯೆಹೋವನು ನನಗೆ ಮಾತನ್ನು ಅನುಗ್ರಹಿಸಿದನು, ಯೆಹೋವನು ಹೀಗನ್ನುತ್ತಾನೆ, ವಂಶದವರೇ ಎಂಬುದಾಗಿ. ಹಾಗಾದ್ರೆ ಈ ಸಾಮ್ಯ ಯಾರನ್ನ ಕುರಿತು? ಜೇಡಿಮಣ್ಣು, ಚಕ್ರ ಹಾಗೂ ಪಾತ್ರೆ. ಈ ವಿಷಯದಲ್ಲಿ ಯೆರೆಮೀಯನಿಗೆ ದೇವರು ಕೊಡುವಂತ ಆ ಒಂದು ಮಾತುಗಳು ಯಾರ ಬಗ್ಗೆ ಎಂಬುದಾಗಿ ಹೇಳುವಾಗ, ಇಸ್ರಾಯೇಲ್ ವಂಶದವರು ಎಂಬುದಾಗಿ. ಹಾಗಾದ್ರೆ ಇಸ್ರಾಯೇಲ್ ಜನರನ್ನ ದೇವರು ಆರಿಸಿಕೊಂಡ. ನೋಡ್ರಿ, ನಾವು ವಾಕ್ಯದಲ್ಲಿ ಗಮನಿಸ್ತೇವೆ, ಆದಿಕಾಂಡಗಳ ಪುಸ್ತಕ 12ನೇ ಅಧ್ಯಾಯದಲ್ಲಿ ಅಬ್ರಹಾಮನನ್ನ ಕರೆದಂತ ದೇವರು, ಆತನು ದೊಡ್ಡ ಜನಾಂಗವಾಗುವಂತೆ ನಾನು ನಿನ್ನನ್ನ ಆಶೀರ್ವದಿಸ್ತೇನೆ ಎಂಬುದಾಗಿ ಆತನು ಹೇಳಿದ. ನಿನ್ನ ಸಂತತಿಯನ್ನ ನಾನು ಹೆಚ್ಚಿಸ್ತೇನೆ ಎಂಬುದಾಗಿ ಹೇಳಿದ. ಅದೇ ಮಾತನ್ನ ಇಸಾಕನಿಗೂ ಆತನು ಹೇಳಿದ. ಅಬ್ರಹಾಮನಿಗೆ ಏನು ವಾಗ್ದಾನಗಳನ್ನ ಮಾಡಿದನೋ ಆ ವಾಗ್ದಾನಗಳನ್ನ ಆದಿಕಾಂಡಗಳ ಪುಸ್ತಕ 35ನೇ ಅಧ್ಯಾಯಕ್ಕೆ ನಾವು ಬರುವಾಗ, ದೇವರು ಯಾಕೋಬನ ಮೂಲಕವೇ ಈ ಇಸ್ರಾಯೇಲ್ ಸಂತಾನವನ್ನ ಆತನು ಕೊಡುವಂತವನಾತನಾಗಿದ್ದಾನೆ. ಆದಿಕಾಂಡಗಳ ಪುಸ್ತಕ 35ನೇ ಅಧ್ಯಾಯ 9ನೇ ವಚನದಿಂದ ನಾನು ಓದ್ತೇನೆ. ಇಲ್ಲಿ ಯಾಕೆ ನಾನು ಇದನ್ನ ತಕೊಳ್ತಾ ಇದ್ದೀನಿ ಎಂಬುದಾಗಿ ಹೇಳುವಾಗ, ಯೆರೆಮೀಯನಿಗೆ ದೇವರು ಹೇಳುವಂತ ಮಾತು, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದ ಹಾಗೆ ಎಂಬುದಾಗಿ. ಯಾವ ಕುಂಬಾರ? ಯಾವ ಕುಂಬಾರನ ಬಳಿಗೆ ಪ್ರವಾದಿಯಾದಂಥ ಯೆರೆಮೀಯನನ್ನ ಕಳಿಸಿದನೋ, ಯೆರೆಮೀಯನು ಆತನು ಮಾಡುತ್ತಿದ್ದಂಥ ಎಲ್ಲಾ ಕಾರ್ಯಗಳನ್ನ ನೋಡಿದ, ತಿಳ್ಕೊಂಡಾದ ಮೇಲೆ ದೇವರು ಯೆರೆಮೀಯನ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಕುಂಬಾರನು ಎಂಬುದಾಗಿ, ನೀ ನೋಡಿದಂತ ಕುಂಬಾರನು, ಇಸ್ರಾಯೇಲ್ ವಂಶದವರಿಗೆ ನಾನು ಹೇಳ್ತಾ ಇರುವಂತ ಮಾತು, ಈ ಕುಂಬಾರನು ಮಾಡಿದಂತೆ. ಹಾಗಾದ್ರೆ ಪ್ರಿಯರೇ, 35ನೇ ಅಧ್ಯಾಯ ಆದಿಕಾಂಡಗಳ ಪುಸ್ತಕ 35ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ, ಯಾಕೋಬನು ಪದ್ದನ್ ಅರಾಮಿನಿಂದ ಬಂದಾಗ ದೇವರು ತಿರುಗಿ ಆತನಿಗೆ ದರ್ಶನ ಕೊಟ್ಟು ಅವನನ್ನ ಆಶೀರ್ವದಿಸಿದನು. ಯಾಕೋಬನ ಜೀವನ ಚರಿತ್ರೆಯಲ್ಲಿ ನಾವು ನೋಡುವಾಗ ಇದು 4ನೆಯ ಆಶೀರ್ವಾದ. 2 ಆಶೀರ್ವಾದಗಳು ತಂದೆಯಿಂದ ಪಡ್ಕೊಂಡಂಥವನು, 2 ಆಶೀರ್ವಾದಗಳನ್ನ ದೇವರಿಂದ ಪಡ್ಕೊಂಡಂತ ಯಾಕೋಬನಿಗೆ ದೇವರು ಆಶೀರ್ವದಿಸಿ ಹೇಳುವಂತ ಮಾತು, ನಿನ್ನ ಹೆಸರು ಯಾಕೋಬನಲ್ಲವೇ, ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳಬೇಕು, ಇಸ್ರಾಯೇಲೆನಿಸಿಕೊಳ್ಳಬೇಕು ಎಂದು ಹೇಳಿ ಅವನಿಗೆ ಇಸ್ರಾಯೇಲ ಎಂದು ಹೆಸರಿಟ್ಟನು. ಅಬ್ರಹಾಮನಿಗೂ ಸಿಕ್ಕದೇ ಇರುವಂತ ಆಶೀರ್ವಾದ, ಇಸಾಕನಿಗೂ ಸಿಕ್ಕದೇ ಇರುವಂತ ಆಶೀರ್ವಾದ. ನೋಡ್ರಿ, ಇನ್ನು ಮುಂದೆ ಆತನಿಗೆ ಹೇಳುವಾಗ ಇಸ್ರಾಯೇಲರನ್ನ ಕರೆಯುವಂತಹದ್ದು ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತೇವೆ, ಯಾಕೋಬ ವಂಶದವರೇ ಎಂಬುದಾಗಿ. ಅಬ್ರಹಾಮನಿಗಿಂತಲೂ ಇಸಾಕನಿಗಿಂತಲೂ ಉಪಯೋಗಿಸುವಂತ ಮಾತುಗಳು ಯಾಕೋಬನ ವಂಶದವರೇ ಎಂಬುದಾಗಿ. ನೀನು ನಿನ್ನ ಹೆಸರನ್ನ ನಾನು ಬದಲಾಯಿಸ್ತಾ ಇದ್ದೇನೆ, ಆ ಜನಾಂಗವನ್ನ ನಾನು ಆರಿಸಿಕೊಂಡಿದ್ದೇನೆ. ನೋಡ್ರಿ, ಆತನು ಹೀಗೆ ಹೇಳ್ತಾನೆ, ಇಸ್ರಾಯೇಲ್ ಎಂದು ಹೆಸರಿಟ್ಟನು. ಇದಲ್ಲದೆ ನಾನು ಸರ್ವಶಕ್ತನಾದ ದೇವರು, ನೀನು ಬಹು ಸಂತಾನವುಳ್ಳವನಾಗಿ ಹೆಚ್ಚು, ನಿನ್ನಿಂದ ಜನಾಂಗ ಉಂಟಾಗುವುದು, ಅನೇಕ ಜನಾಂಗಗಳು ಅರಸರು ನಿನ್ನಿಂದ ಹುಟ್ಟುವರು. ನಾನು ಅಬ್ರಹಾಂ ಇಸಾಕರಿಗೆ ವಾಗ್ದಾನ ಮಾಡಿದ ದೇಶವನ್ನು ನಿನಗೂ ನಿನ್ನ ತರುವಾಯ ಬರುವಂತ ನಿನ್ನ ಸಂತತಿಗೆ ಕೊಡುವೆನು ಎಂದು ಹೇಳಿ ತಾನು ಅವನ ಸಂಗಡ ಮಾತಾಡಿದ ಸ್ಥಳದಿಂದ ಮೇಲಕ್ಕೇರಿ ಹೋದನು. ಇದು ಆತನ ಸಂತಾನ, ದೇವರು ಆರಿಸಿಕೊಂಡಂತಹ ಸಂತಾನ. ಬಹುಶಃ
ಯೆಶಾಯನ ಪ್ರವಾದನ ಗ್ರಂಥ 63ರಲ್ಲಿ ಆತನು ಹೀಗೆ ಹೇಳ್ತಾನೆ, ಈ ಸಂತಾನವನ್ನ ಕುರಿತು ಆತನು ಹೀಗೆ ಹೇಳ್ತಾನೆ. ಯೆಶಾಯನು ಬರೆದ ಪ್ರವಾದನ ಗ್ರಂಥ 63ನೇ ಅಧ್ಯಾಯ 1ನೇ ವಚನದಿಂದ ನಾವು ಇಲ್ಲ 8ನೇ ವಚನದಿಂದ ನಾವು ಓದುವಾಗ, ದೇವರು ಸ್ವತಃ ದೇವರು ಮಾತಾಡುವಂತ ಮಾತುಗಳು ಹೀಗಿದೆ: ನಿಜವಾಗಿ ಇವರು ನನ್ನ ಜನರು, ನನ್ನ ಮಕ್ಕಳು, ಮೋಸ ಮಾಡಲಾರರು ಎಂದು ಆತನು ಅಂದುಕೊಂಡು ಅವರಿಗೆ ರಕ್ಷಕನಾದನು. ಒಂದು ಭಾಗ. ಎರಡನೇ ಭಾಗದಲ್ಲಿ ಅಂದರೆ ಶ್ರಮ ಪಡುತ್ತಿರುವ ಶ್ರಮ. ನೋಡ್ರಿ, ಈ ಮಾತನ್ನ ಯೆಶಾಯನು ಬರೆಯುವಾಗ ಇಸ್ರಾಯೇಲ್ ವಂಶದವರ ಮೇಲೆ ದೇವರು ಇಟ್ಟಂತ ಅತಿಶಯವಾದಂತ ಪ್ರೀತಿಯನ್ನ ನಾವು ನೆನ್ಪು ಮಾಡ್ತೇವೆ. ಇದೇ ಒಂದು ವೇಳೆ ಯೆರೆಮೀಯನು ಬರೆದ ಪ್ರವಾದನ ಗ್ರಂಥ 31ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಎಂಬುದಾಗಿ. ಹಾಗಾದ್ರೆ ದೇವರು ಯೆರೆಮೀಯನಿಗೆ ಕೊಟ್ಟಂತ ದರ್ಶನದಲ್ಲಿ ದೇವರ ಆತನ ವಾಕ್ಯದಲ್ಲಿ ಈಗ ಆತನು ಹೇಳ್ತಾನೆ, ಈ ಸಂತಾನದ ಬಗ್ಗೆ ನಾನು ಮಾತಾಡ್ತಾ ಇದ್ದಾನೆ. ಏನಂತ ಮಾತಾಡ್ತಾ ಇದ್ದಾನೆ? ಇಸ್ರಾಯೇಲರೇ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನೀರಿ. ದೇವರ ವಾಕ್ಯ ಹೇಳ್ತದೆ, ಈಗೋ ನಿಮ್ಮನ್ನ ಅಂಗೈಯಲ್ಲಿ ನಾನು ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ. ಒಂದು ವೇಳೆ ದೇವರು ಯೆರೆಮೀಯನಿಗೆ 31ನೇ ಅಧ್ಯಾಯದಲ್ಲಿ ಬರೆಯುವಾಗ, ನಾನು ನಿಮ್ಮನ್ನ ಪ್ರೀತಿಸಿದ್ದು ಶಾಶ್ವತವಾದಂತ ಪ್ರೇಮದಿಂದಲೇ, ಅದು ಶಾಶ್ವತವಾದಂತ ಪ್ರೀತಿ. ಅಬ್ರಹಾಮನಿಗೆ ಆ ದಿನದಲ್ಲಿ ಕೊಟ್ಟಂತ ವಾಗ್ದಾನವನ್ನ ಇಸಾಕನಿಗೂ ದಯಪಾಲಿಸಿ ಅದನ್ನ ಫುಲ್ಫಿಲ್ ಮಾಡಿದಂತಹದ್ದು ಯಾಕೋಬನ ಮೂಲಕವೇ. ಅಷ್ಟರ ಮಟ್ಟಿಗೆ ದೇವರು ಆ ಒಂದು ಜನಾಂಗವನ್ನ ಆತನು ಪ್ರೀತಿ ಮಾಡಿದ. ನಾವು ಬೇರೆ ಬೇರೆ ಕಡೆಗಳಲ್ಲಿ ನೋಡ್ತೇವೆ. ನಾನು ನಿಮ್ಮ ತಂದೆ ಎಂಬುದಾಗಿ ಒಂದು ಕಡೆ ಹೇಳ್ತಾನೆ, ನಾನು ನಿಮ್ಮ ಪತಿ ಎಂಬುದಾಗಿ ಒಂದು ಕಡೆ ಹೇಳ್ತಾನೆ. ಇವರು ನನ್ನ ಜನರು, ಆರಿಸಲ್ಪಟ್ಟಂತವರು. ನೋಡ್ರಿ, ಪ್ರತ್ಯೇಕಿಸಲ್ಪಟ್ಟಂತವರು. ಅವರ ಬಗ್ಗೆ ದೇವರಿಗಿದ್ದಂತ ಆ ಕಾಳಜಿ, ಅವರು ಶ್ರಮ ಪಡುವಾಗಲೆಲ್ಲ ಆತನೂ ಶ್ರಮೆ ಪಟ್ಟನು ಎಂಬುದಾಗಿ ದೇವರ ಸ್ವಭಾವವನ್ನು ನಾವು ಕಾಣ್ತೇವೆ ಪ್ರಿಯರೇ. ಅಷ್ಟರ ಮಟ್ಟಿಗೆ ಆತನು ಪ್ರೀತಿ ಮಾಡಿದ. ಈಗ ಯೆರೆಮೀಯನಿಗೆ ಹೇಳ್ತಾರೆ, ಆತನು ಹೇಳುವಂತದ್ದು, ಅವರು ನನ್ನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿದ್ದೀರಿ. ನಾನು ಒಂದು ವೇಳೆ, ಈಗ ನಿಜವಾದಂತ ಸಂಗತಿಯನ್ನು ಆತನು ಹೇಳ್ತಾ ಇದ್ದಾನೆ. ಇಸ್ರಾಯೇಲರು ಯಾರು? ನನ್ನ ಕೈಯಲ್ಲಿರುವಂತಹ ಜೇಡಿಮಣ್ಣು. ಕುಮಾರನ ಕೈಯಲ್ಲಿ ಹೇಗೆ ಆ ಜೇಡಿಮಣ್ಣು ಒಂದು ಪಾತ್ರೆಯನ್ನಾಗಿ ಆತನು ಮಾಡ್ತಾನೋ, ಬಳಕೆಗೆ ಬರುವಂತ ಪಾತ್ರೆಯನ್ನಾಗಿ ಮಾಡ್ತಾನೋ, ಹಾಗೆ ನೀವು ನನ್ನ ಕೈಯಲ್ಲಿ ಇರುವಂತವರು. ಆದರೆ ನೀವು ನನ್ನ ಕೈಯಲ್ಲಿ ಇರಬೇಕಾದರೆ, ಮುಂದೆ ಆತನು ಹೀಗೆ ಹೇಳ್ತಾನೆ, ಒಂದು ವೇಳೆ ಒಂದು ಜನಾಂಗವನ್ನಾಗಲಿ ರಾಜ್ಯವನ್ನಾಗಲಿ ಕಿತ್ತು ಕೆಡವಿ ನಾಶಪಡಿಸಬೇಕೆಂದು ಅಪ್ಪಣೆ ಕೊಟ್ಟಾಗ, ನಾನು ದಂಡನೆ ನಿರ್ಣಯಿಸಿದ ಆ ಜನಾಂಗದವರು ತಮ್ಮ ಕೆಟ್ಟತನದಿಂದ ತಿರುಗಿಕೊಂಡು ನಾನು ಮಾಡಬೇಕೆಂದಿದ್ದ ಕೇಡನ್ನ ಮನಮರುಗಿ ಮಾಡದಿರುವೆನು. ಒಂದು ವೇಳೆ ನಾನು ಜನಾಂಗವನ್ನಾಗಲಿ ನೆಟ್ಟುಕೆಂದು ಅಪ್ಪಣೆದು ನನ್ನ ಮಾತನ್ನು ಕೇಳದೆ ನನ್ನ ದೃಷ್ಟಿಯಲ್ಲಿ ಕೆಟ್ಟತನವನ್ನ ಮಾಡಿದರೆ, ನಾನು ಮನಸ್ಸನ್ನ ಬದಲಾಯಿಸಿಕೊಂಡು ಅದಕ್ಕೆ ಮಾಡಬೇಕೆಂದಿದ್ದ ಮೇಲನ್ನು ಮಾಡದೆ ಇರುವೆನು. ಒಂದು ಕಾಷನ್, ಒಂದು ಎಚ್ಚರಿಕೆ ಈ ಜನಾಂಗಕ್ಕೆ. ದೇವರು ಕೇಳದೆ ಈ ಜನಾಂಗ ಎಷ್ಟರ ಮಟ್ಟಿಗೆ ನಾನು ಇವರನ್ನ ಪ್ರೀತಿ ಮಾಡಿದೆ, ಎಷ್ಟರ ಮಟ್ಟಿಗೆ ನಾನು ಅಬ್ರಹಾಮನಿಗೆ ಕೊಟ್ಟಂತ ವಾಗ್ದಾನವನ್ನ ನೆರವೇರಿಸಿಕೊಟ್ಟು, ಐಗುಪ್ತದಿಂದ ಅವರು ಹೊರಬಂದಾಗ, ಅರಣ್ಯದಲ್ಲಿ ಅವರು ನಡೆಯುವಾಗ ಅವರು ಹಾಕಿದಂತ ಬಟ್ಟೆ ಜೀರ್ಣವಾಗಲಿಲ್ಲ. ಅವರು ಹಾಕಿಕೊಂಡಂತ ಆ ಕೆರಗಳು
ಅಗ್ನಿಸ್ತಂಭವಾಗಿ, ಬೆಳಕಿನ ಮೇಘ ಸ್ತಂಭವಾಗಿ, ಹಿಂಬಲವಾಗಿ ಕೇಳಿದಾಗ ಆಹಾರ ಕೊಟ್ಟಂತವನು, ದೇವದೂತ ತಿನ್ನುತ್ತಾ ಇದ್ದಂತ ಮನ್ನವನ್ನ ಕೊಟ್ಟಂತವನು, ಮಾಂಸ ಬೇಕೆಂಬುದಾಗಿ ಗೊಣಗುಟ್ಟಿದಾಗ ಲಾವಕ್ಯಗಳನ್ನ ಬರಮಾಡಿದಂಥವನು, ದಾಹವಾದಾಗ ಬಂಡೆಯನ್ನ ಸೀಳಿ ನೀರನ್ನ ಕೊಟ್ಟಂತವನು. ಎಷ್ಟು ಮಾಡಿಲ್ಲ. ಈ ಜನಾಂಗ ನನ್ನ ಮಾತು ಕೇಳದೆ ಹೋದರೆ ನಾನು ಮೇಲನ್ನು ಮಾಡದೆ ಇರುವೆನು. ಈಗ ನೀನು ಯಹೂದ್ಯರಿಗೂ ಯೆರೂಸಲೇಮಿನವರಿಗೂ ಈ ಮಾತನ್ನು ಹೇಳು. ಪ್ರಿಯರೇ, ಮಟ್ಟಿಗೆ ರೀತಿ ಮಾಡಿದಂತ ಈ ಜನಾಂಗ ಏನಾಯ್ತು? ಯಾಕೆ ಆಯ್ತು ನೋಡ್ರಿ. ದೇವರು ಪ್ರಾರಂಭದಲ್ಲಿ ಅವರನ್ನ ಐಗುಪ್ತದಿಂದ ಹಾಲು ಜೇನು ಹರಿಯುವಂತಹ ದೇಶಕ್ಕೆ ಇವರನ್ನ ನಾನು ಕರ್ಕೊಂಡು ಹೋಗ್ಬೇಕೆಂಬುದಾಗಿ ಹೇಳುವಾಗ ಅಲ್ಲಿ ಒಂದು 7 ಜನಾಂಗಗಳುಂಟು. ಆ ಜನಾಂಗದವರು ಅನ್ಯ ದೇವತೆಗಳನ್ನ ಅವರು ಆರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಆ ದೇವರುಗಳಿಗೆ ಅವರು ಪ್ರಾರ್ಥನೆ ಮಾಡ್ತಾರೆ. ಅವರನ್ನ ಹೊರಡಿಸ್ತೇನೆ ನಾನು. ಒಂದು ವೇಳೆ ನೀವು ಅಲ್ಲಿ ಹೋದಾಗ ಅವರ ಜೊತೆಯಲ್ಲಿ ಹೊಕ್ಕು ಬಳಕೆಯನ್ನ ಮಾಡಕೂಡದು. ನಿಮ್ಮವರನ್ನ ಅವರಿಗೆ ಕೊಡಬಾರದು, ಅವರಿಂದ ನೀವು ತೆಗೆದುಕೊಳ್ಳಬಾರದು. ಯಾವ ಹೊಕ್ಕು ಬಳಕೆಯೂ ಇರಬಾರದು. ನೀವು ಪ್ರತ್ಯೇಕಿಸಲ್ಪಟ್ಟಂತವರು. ದೇವರಿಗೆ ವಿರುದ್ಧವಾದಂತ ರೀತಿಯಲ್ಲಿ ನಡ್ಕೊಳ್ಳುವಂತ ಜನಾಂಗ. ದೇವರು ವಿಮೋಚನಾ ಕಾಂಡ 20ನೇ ಅಧ್ಯಾಯದಲ್ಲಿ 10 ಕಟ್ಲೆಗಳನ್ನ ಅವರಿಗೆ ಕೊಡ್ತಾನೆ. ಅದರಲ್ಲಿ ಒಂದು ಆಜ್ಞೆ, ನಾನಲ್ಲದೆ ನಿಮ್ಮ ದೇವರು ಇರಕೂಡದು, ನಾನಲ್ಲದೆ ನಿಮಗೆ ಬೇರೆ ದೇವರು ಇರಕೂಡದು. ಹೊರಗೆ ಬಂದ ತಕ್ಷಣ ಬಸವನ್ನ ಮಾಡಿಕೊಂಡ್ರು. ಇದೇ ನಮ್ಮನ್ನ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಂತ ಯಾವ ಬಾಯಲ್ಲಿ ಹೇಳಿದ್ರು? ಪ್ರೀತಿ ಬಿಡುಗಡೆ ಕೊಟ್ಟಂತ ದೇವರು, ಎಲ್ಲವನ್ನ ಅವ್ರು ಕೇಳಿದಾಗ ಒದಗಿಸಿ ಕೊಟ್ಟಂತ ದೇವರಿಗೆ ವಿರುದ್ಧವಾದಂಥವ್ರು. ನಾನು ಕಳೆದ ವಾರವೂ ಓದ್ದೆ, ಯೆಶಾಯನು ಬರೆದ ಪ್ರವಾದನ ಗ್ರಂಥ 1ನೇ ಅಧ್ಯಾಯಕ್ಕೆ ನಾವು ಬರುವಾಗ ಆತನು ಕಠಿಣವಾದಂತ ಪದಗಳನ್ನು ಆತನು ಉಪಯೋಗಿಸ್ತಾನೆ. ಏನಂತ? 2ನೇ ವಚನದಿಂದ, 1ನೇ ಅಧ್ಯಾಯ 2ನೇ ವಚನದಿಂದ, ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತಾಡುತ್ತಿದ್ದಾನೆ. ಯಾರ ಬಗ್ಗೆ? ತಾನು ಆದುಕೊಂಡಂತ ಜನಾಂಗದ ಬಗ್ಗೆ, ತಾನು ಪ್ರೀತಿ ಮಾಡ್ತಾ ಇದ್ದಂತ ಜನಾಂಗದ ಬಗ್ಗೆ, ಜನಾಂಗದ ಬಗ್ಗೆ, ವಿಧಾನಗಳನ್ನ ನೆರವೇರಿಸಿದಂತ ಆ ಜನಾಂಗದ ವಿಷಯವಾಗಿ ಆತನು ಮಾತಾಡ್ತಾ ಇದ್ದಾನೆ. ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹವನ್ನ ಮಾಡಿದ್ದಾರೆ, ನನ್ನನ್ನು ಬಿಟ್ಟಿದ್ದಾರೆ, ಅನ್ಯ ದೇವರುಗಳನ್ನ ಹಿಂಬಾಲಿಸ್ತಾ ಇದ್ದಾರೆ, ನನ್ನ ಕಡೆ ತಿರುಗೂ ಅವರು ನೋಡ್ತಾ ಇಲ್ಲ. ನನ್ನ ಕೈಯಲ್ಲಿ ಆ ಜೇಡಿ ಮಣ್ಣಿತ್ತು, ಅದನ್ನ ಸುಂದರವಾಗಿ ಮಾಡಬೇಕೆಂಬುದಾಗಿ ಅಂದುಕೊಂಡಾಗ ನನ್ನ ಕೈಯಿಂದ ಅದು ಜಾರಿ ಹೋಗಿದೆ. ನಾನು ಇಷ್ಟಪಟ್ಟು ಇಂಥದ್ದೇ ಪಾತ್ರೆ ಮಾಡಬೇಕು, ಕೊಡಬೇಕು ಎಂಬುದಾಗಿ ನನ್ನ ಕೈ ಆ ಜೇಡಿ ಮಣ್ಣು ಹೊಟ್ಟೋಗಿದೆ ಎಂಬುದಾಗಿ ಆತನು ಹೇಳ್ತಾನೆ. ಹಾಗಾದ್ರೆ ಪ್ರಿಯರೇ, ಯೆರೆಮೀಯ ಇದೇ 25ನೇ ಅಧ್ಯಾಯಕ್ಕೆ ಬರೋಣ. 25ನೇ ಅಧ್ಯಾಯ ನಾನು ಓದ್ತೇನೆ. ಈ ದೈವೋಕ್ತಿಯನ್ನು ಸಕಲ ಯಹೂದ್ಯರಿಗೂ ಸಮಸ್ತ ಯೆರೂಸಲೇಮಿನವರಿಗೂ ಸಾರಿದನು. ಆಮೋನನ ಮಗನು ಯಹೂದದ ಅರಸನೂ ಆದ ಯೋಷೀಯನ ಆಳ್ವಿಕೆಯ 13ನೆಯ ವರ್ಷದಿಂದ ಈ ದಿನದವರೆಗೆ 23 ವರ್ಷಗಳಿಂದಲೂ
ಯೆಹೋವನು ತನ್ನ ವಾಕ್ಯವನ್ನು ನನಗೆ ದಯಪಾಲಿಸುತ್ತಿದ್ದಾನೆ. ಅದನ್ನು ನಿಮಗೆ ಸಾವಕಾಶ ಮಾಡದೆ ಪ್ರಕಟಿಸುತ್ತಾ ಬಂದಿದ್ದೇನೆ, ಆದರೆ ನೀವು ಅದಕ್ಕೆ ಕಿವಿಗೊಡಲಿಲ್ಲ. ಯೆಹೋವನು ತನ್ನ ಸೇವಕರಾದ ಪ್ರವಾದನೆಲ್ಲ ನಿಮ್ಮ ಬಳಿ ಅವಕಾಶ ಮಾಡದೆ ಕಳಿಸುತ್ತಿದ್ದರೂ ನೀವು ಕೇಳಲಿಲ್ಲ, ಕಿವಿಗೊಡಲೂ ಇಲ್ಲ. ನೋಡ್ರಿ, ಈಗ 5ನೇ ವಚನ, ಆತನು ನಿಮಗೆ ಹೇಳಿ ಕಳಿಸಿದ ಮಾತೇನೆಂದರೆ, ನೀವೆಲ್ಲರೂ ಇಸ್ರಾಯೇಲ್ರೆಲ್ಲರೂ ನಿಮ್ಮ ನಿಮ್ಮ ದುರ್ಮಾರ್ಗದಿಂದಲೂ ದುಷ್ಕೃತ್ಯಗಳಿಂದಲೂ ಹಿಂತಿರುಗಿರಿ, ನಿಮಗೆ ಶಾಶ್ವತ ಸ್ವಾಸ್ಥ್ಯವಾಗಿರಲಿ ಎಂದು ಯೆಹೋವನು ಪುರಾತನ ಕಾಲದಲ್ಲಿ ನಿಮಗೂ ನಿಮ್ಮ ಪಿತೃಗಳಿಗೂ ಅನುಗ್ರಹಿಸಿದ ದೇಶದೊಳಗೆ ನೆಲೆಗೊಳ್ಳಿರಿ. ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಸೇವಿಸಿ ಪೂಜಿಸಬೇಡ್ರಿ. ಎಚ್ಚರಿಕೆ ಕೊಡ್ತಾ ಇದ್ದಾನೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಇಲ್ಲಿ ನಾವು ಓದಿದಂತ ಸಾಮ್ಯದಲ್ಲಿ ಹೇಳುವಂತ ಮಾತು 10ನೇ ವಚನ, ಅದು ನನ್ನ ಮಾತನ್ನು ಕೇಳದೆ ನನ್ನ ದೃಷ್ಟಿಯಲ್ಲಿ ಕೆಟ್ಟತನವನ್ನು ಮಾಡಿದರೆ ನಾನು ಮನಸ್ಸನ್ನು ಬದಲಾಯಿಸಿಕೊಂಡು ಅದಕ್ಕೆ ಮಾಡಬೇಕೆಂದಿದ್ದ ಮೇಲನ್ನು ಮಾಡದೆ ಸುಂದರವಾದಂತ ಪಾತ್ರೆಯನ್ನ ನಾನು ಮಾಡಬೇಕೆಂಬುದಾಗಿ ಅಂದುಕೊಂಡಿದ್ದೆ, ಆದರೆ ಅದು ನನ್ನ ಕೈಯಿಂದ ಜಾರಿ ಹೋಗಿದೆ. ಪುನಃ ತನಗೆ ತೋಚಿದ ಹಾಗೆ ಆ ಕುಂಬಾರನು, ನೋಡ್ರಿ ವಚನ 4:18-4, ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ತೋಚಿದ ಹಾಗೆ ಮಾಡಬಹುದು, ಮಾಡದೇ ಇರಬಹುದು. ಆದರೆ ಪ್ರಿಯರೇ, ಇಷ್ಟೆಲ್ಲ ನಾನು ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ. ಬೇಕಾದಷ್ಟು ದೇವರ ವಿರುದ್ಧವಾಗಿ ನಡೆದಂತ ಇಸ್ರಾಯೇಲ್ಗೆ ವಾದಿಗಳು ಬಹುಶಃ ನಾವು ವಿಮೋಚನಾ ಕಾಂಡದಿಂದ ಹಿಡಿದು ಮಲಾಕಿಯನ ಪ್ರವಾದನ ಪುಸ್ತಕದವರೆಗೂ ಎಷ್ಟು ಸಾರಿ ಅವರು ತಿರುಗಿ ದೇವರಿಗೆ ಗೊಣಗುಟ್ಟಿದರು. ದೇವರ ವಿಷಯದಲ್ಲಿ ಅವರು ಮನಸ್ಸನ್ನ ಕೊಡದೇ ಇರುವಂತಹದ್ದು, ದೇವರನ್ನ ಸೇವಿಸದೇ ಇರುವಂತಹದ್ದು ಬೇಕಾದಷ್ಟಿದೆ. ಆದ್ರೆ ಸಾಮ್ಯವನ್ನು ನಾವು ಹೇಳ್ತಾ ಇರಬೇಕಾದ್ರೆ, ಆ ಕುಂಬಾರನು ತನಗೆ ತೋಚಿದ ಹಾಗೆ ಅದನ್ನ ಪುನಃ ಹೊಸ ಪಾತ್ರೆಯನ್ನಾಗಿ ಆತನು ಮಾಡಿದನು ಎಂಬುದಾಗಿ. ಈ ಇಸ್ರಾಯೇಲರು ಬಹುಶಃ ಇನ್ನೂ ಅಸಹ್ಯಕರವಾದಂಥ ಸಂಗತಿ, ಓದುವುದಕ್ಕೂ ಹೇಳುವುದಕ್ಕೂ ಸಮಯ ಇಲ್ಲ. ಒಂದು ವೇಳೆ ನೀವು ಎಜ್ಕೇಲನು ಬರೆದ ಪ್ರವಾದನ ಗ್ರಂಥ 8ನೇ ಅಧ್ಯಾಯದಲ್ಲಿ ನೀವು ಓದಬೇಕಾದ್ರೆ ಅವ್ರು ಎಂಥ ಸ್ಥಿತಿ ದೇವತೆಗಳನ್ನ ಅವರು ಪೂಜೆ ಮಾಡ್ತಾ ಇದ್ರು ಎಂಬುದಾಗಿ, ಅದು ಎಲ್ಲಿ? ಆತನ ಆಲಯದಲ್ಲಿ ಎಜ್ಕೇಲನಿಗೆ ದೇವರು ಹೇಳುವಂತ ಮಾತು, ಆತನನ್ನ ಕರ್ಕೊಂಡು ಹೋಗಿ ತೋರಿಸಿ ಹೇಳುವಂತ ಮಾತು, ಅದಕ್ಕಾಗಿ ನನ್ನ ಆಲಯವನ್ನ ಬಿಟ್ಟು ಬಹುದೂರವಾಗಿ ನಾನು ಹೋಗಿದ್ದೇನೆ ಎಂಬುದಾಗಿ ಬರ್ಕೊಂಡು ಓದ್ರಿ. ಬೇಕಾದ್ರೆ 8ನೇ ಅಧ್ಯಾಯ, ಆ ಪೂರ ಅಧ್ಯಾಯವನ್ನ ಓದ್ರಿ. ಇಸ್ರಾಯೇಲರು ಅವರ ಸ್ತ್ರೀಯರು ಮಾಡ್ತಿದ್ದಂತ ಘೋರವಾದಂತ ಸಂಗತಿಗಳು. ಮಾಡ್ಲಿಲ್ವ? ಇದು ಪ್ರಶ್ನೆ. ತನಗೆ ತೋಚಿದ ಹಾಗೆ ಆತನು ತಿರುಗಿ ಅದನ್ನ ಹೊಸ ಪಾತ್ರೆಯನ್ನಾಗಿ ಆತನು ಮಾಡಿದ ಎಂಬುದಾಗಿ ಹೇಳಬೇಕಾದ್ರೆ, ದೇವರವರ ಪಾಪಗಳನ್ನ ಕ್ಷಮಿಸಲಿಲ್ವಾ? ತಿರುಗಿ ಅವರನ್ನ ತನ್ನ ಕೈಯಲ್ಲಿ ತೆಗೆದುಕೊಂಡು ಸುಂದರವಾದಂತ ಪಾತ್ರೆಯನ್ನಾಗಿ ಮಾಡ್ಲಿಲ್ವಾ? ಎಸ್, ನೋಡೋಣ ಬನ್ನಿ ಪ್ರಿಯರೇ. ಯೆರೆಮೀಯನ ಪ್ರವಾದನ ಗ್ರಂಥ 31ನೇ ಅಧ್ಯಾಯ. ಯೆರೆಮೀಯನ ಪ್ರವಾದನ ಗ್ರಂಥ 31ನೇ ಅಧ್ಯಾಯ 31ನೇ ವಚನದಿಂದ ನಾನು ಓದ್ತೇನೆ. ಅದರ ಶಿರೋನಾಮ ಹೀಗಿದೆ: ಯೆಹೋವನು ತನ್ನ ಜನರೊಂದಿಗೆ ಮಾಡಿಕೊಳ್ಳುವ ಹೊಸ ಒಡಂಬಡಿಕೆ, ದ ನ್ಯೂ ಕವನೆಂಟ್. ಒಡಂಬಡಿಕೆ ಆ ಸಂತಾನಕ್ಕೂ ದೇವರಿಗೂ ಇರುವಂತ ಒಡಂಬಡಿಕೆ, ಒಪ್ಪಂದ. ಯೆಹೋವನು ಇಂತೆನ್ನುತ್ತಾನೆ. ಯೆಶಾಯನ ಬರೆದ ಪ್ರವಾದನ ಗ್ರಂಥ 1ನೇ ಅಧ್ಯಾಯದಲ್ಲಿ ಅದೇ ಜನಾಂಗದ ಬಗ್ಗೆ ಆತನು ಮಾತಾಡುವಾಗ ಹೇಳ್ತಾನೆ, ಯೆಹೋವನು ಮಾತಾಡುತ್ತಿದ್ದಾನೆ. ಭೂಮಂಡಲವೇ, ಆಕಾಶವೇ, ಆಲಿಸ್ರಿ ನನ್ನ ಜನಾಂಗ ಹೆಂಗಿದ್ದಾರೆ ಅಂತ.
ಕೂಗಿ ಹೇಳ್ತಾ ಇದ್ದಾನೆ, ನನ್ನ ಜನಾಂಗ ಏನು ಹೇಗಿದ್ದಾರೆ, ನಾನು ಸಾಕಿ ಸಲಹಿದ ನನ್ನ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ ಎಂಬುದಾಗಿ. ಛೀ, ಬೇಡ. ಈ ಜನಾಂಗವೇ ಬಹುಶಃ ಯೆಶಾಯನು ಬರೆದ ಪ್ರವಾದನ ಗ್ರಂಥ 5ನೇ ಅಧ್ಯಾಯದಲ್ಲಿ ಈ ಇಸ್ರಾಯೇಲರನ್ನ ಒಂದು ಸುಂದರವಾದಂತ ದ್ರಾಕ್ಷ ತೋಟಕ್ಕೆ ಆತನು ಹೋಲಿಕೆ ಮಾಡಿದ್ದಾನೆ. ಇಲ್ಲಿ ಕುಂಬಾರನು ಅಲ್ಲಿ ದ್ರಾಕ್ಷ ತೋಟದ ವಿಷಯದಲ್ಲಿ ಹೇಳುವಂತ ಮಾತು. ದ್ರಾಕ್ಷ ತೋಟ ಅದೇ ಇಸ್ರಾಯೇಲರಿಗೆ. ಅಲ್ಲಿಯೂ ಸಹ ನೀವು ಹೋದ್ರಿ, ಕೊನೆಯಲ್ಲಿ ಆತನು ಏನ್ ಮಾಡ್ತಾನೆ ಅನ್ನುವಂಥದ್ದು ಅಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಯೆರೆಮೀಯನು ಹೇಳ್ತಾನೆ ಆತನ ಮುಂದೆ ಕೂತು 1ನೇ ಅಧ್ಯಾಯದಲ್ಲಿ, ನಮ್ಮ ಪೂರ್ವಿಕರು ನಾವು ಎಲ್ಲರೂ ನಿನಗೆ ಪಾಪ ಮಾಡಿದ್ದೇವೆ, ದ್ರೋಹ ಮಾಡಿದ್ದೇವೆ, ನೀನು ಕರುಣಾಳು ದೇವರು, ಉಳ್ಳ ದೇವರು, ಕ್ಷಮಿಸುವಂತ ದೇವರು, ಮನ ಮರುಗುವಂತ ದೇವರು. ಹೌದು, ಮನ ಮರುಗುವಂತ ದೇವರು. ತನ್ನ ಕೈಯಲ್ಲಿರುವಂತಹ ಆ ಜೇಡಿ ಮಣ್ಣನ್ನ ಆತನು ಮಾಡುವಂತ ಕಾರ್ಯ ಯೆರೆಮೀಯನು 31ನೇ ಅಧ್ಯಾಯದಲ್ಲಿ ಬರೀತಾನೆ. ಯೆಹೋವನು ಇಂತೆನ್ನುತ್ತಾನೆ, ಇಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೆ. ಯೆರೆಮೀಯ 18ರಲ್ಲಿ ಏನ್ ಹೇಳ್ತಾನೆ? ಯೆಹೋವನು ಈಗನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು. ಇಲ್ಲೂ ಆ ಪದವನ್ನ ಬಳಸುವಾಗ ಯೆಹೋವನು ಹೇಳುವಂತ ಮಾತು, ಈಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಯಹೂದ ವಂಶದವರಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವುದು. ಹೊಸದಾಗಿ ಮಾಡಿಕೊಳ್ತೇನೆ, ಕೆಟ್ಟು ಹೋಗ್ಲಿಕ್ಕೆ ನಾನು ಬಿಡೋದಿಲ್ಲ. ಈ ಪಾತ್ರೆ ನನ್ನಿಂದ ಜಾರಿ ಹೋಗುವುದಕ್ಕೆ ನಾನು ಬಿಡೋದಿಲ್ಲ, ಅದನ್ನು ಹೊಸ ಪಾತ್ರೆಯನ್ನಾಗಿ ನಾನು ಮಾಡ್ತೇನೆ ಎಂಬುದಾಗಿ. ಈ ಒಡಂಬಡಿಕೆ ನಾನು ಇವರ ಪಿತೃಗಳನ್ನು ಹಿಡಿದು ಐಗುಪ್ತದಿಂದ ಕರೆತಂದು ಅವರ ಸಂಗಡ ಮಾಡಿಕೊಂಡು ಒಡಂಬಡಿಸದ್ದಲ್ಲ, ನಾನು ಅವರಿಗೆ ಪತಿಯಾಗಿದ್ದು ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದ್ರಷ್ಟೇ. ಒಂದು ಭಾಗ ಹೌದು, ಮೀರಿದ್ರು. ಈಗ ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು, ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು. ಅರ್ಥ ಮಾಡಿಕೊಳ್ಳೋಣ. ದೇವರ ಮಾತು ಅವರ ಪೂರ್ವಿಕರು ಅಲ್ಲಿ 18ನೇ ಅಧ್ಯಾಯದಲ್ಲಿ, ಯೆರೆಮೀಯನು ಬರೆಯುವಾಗ 18ನೇ ಅಧ್ಯಾಯದಲ್ಲಿ ನಾವು ಅದನ್ನು ನೋಡ್ತೇವೆ. ಮಾಡಬೇಕೆಂದಿದ್ದಂತ ಆ ಮೇಲನ್ನ ನಾನು ಮಾಡುವುದಿಲ್ಲ ಎಂಬುದಾಗಿ ಆತನು ಹೇಳಿದ್ದಾನೆ. ಜನಾಂಗ ಆದ ಮೇಲೆ ಜನಾಂಗಗಳು ಬರುವಂತ ಸಮಯದಲ್ಲಿ ದೇವರು ಹೇಳುವಂತ ಮಾತು, ಈಗ ನಿಮ್ಮ ಪಿತೃಗಳಲ್ಲ, ಈಗಿರುವಂತ ಇಸ್ರಾಯೇಲ್ ಸಂತಾನವನ್ನ ಒಂದು ಸುಂದರವಾದಂತ ಪಾತ್ರೆಯನ್ನಾಗಿ ನಾನು ಮಾಡ್ತೇನೆ ಎಂಬುದಾಗಿ ಹೇಳಿದಂತ ದೇವರು, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಂಡಂತ ಒಡಂಬಡಿಕೆಯು ಹೀಗಿರುವುದು, ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು. ಯಾವುದು ಧರ್ಮೋಪದೇಶ? ದ ಲಾ ಆಫ್ ಮೋಸಸ್, ದಶಾಜ್ಞೆಗಳನ್ನ ಅವರ ಅಂತರಂಗದಲ್ಲಿ ನಾನು ಇಡ್ತೇನೆ. ಅವರ ಅಂತರಂಗದಲ್ಲಿ ನಾನು ಅದನ್ನ ಇಡುವಾಗ ಅದನ್ನ ಪಾಲಿಸುವಂತ ಈ ಜನಾಂಗಕ್ಕೆ ನಾನು ಜೊತೆಗಿರ್ತೇನೆ ಮಾತು. ಆಮೇಲೆ ಅವರ ಹೃದಯದೊಳಗೆ ಅದನ್ನ ಬರೆಯುವೆನು. ಹೋಗಿಸುವಂತ ಗಮನ ಪ್ರಿಯರೇ, ಅಂತರಂಗದಲ್ಲಿ ನನ್ನ ಧರ್ಮೋಪದೇಶವನ್ನ ಇಡ್ತೇನೆ. ಅವರ ಹೃದಯದಲ್ಲಿ ಅಳಿಸಲಾಗದೇ ಇರುವಂತ ರೀತಿಯಲ್ಲಿ ನಾನು ಅದನ್ನ ಬರಿತೇನೆ. ಬರೆದಿದ್ರು ಹಿಂದೆ ಪೂರ್ವಿಕರಿಗೆ, ದೇವರು ಅದನ್ನ ಕೊಟ್ಟಿದ್ರು. ಆ ಅಂತರಂಗದಲ್ಲಿ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಅದನ್ನ. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿ ಮಾಡಬೇಕು. ಇದು ಮೊದಲನೇ ಆಜ್ಞೆ. ಆಜ್ಞೆನ ಅವರು ಅನುಸರಿಸಲಿಲ್ಲ.
ಅದಕ್ಕಾಗಿ ದೇವರು ಹೇಳುವಂತ ಮಾತು, ಅವರ ಅಂತರಂಗದಲ್ಲಿ ಈ ಧರ್ಮೋಪದೇಶವನ್ನ ನಾನು ಇಡ್ತೇನೆ. ಇಡೋದು ಮಾತ್ರವಲ್ಲ, ನಾನೇ ಅವರ ಹೃದಯದಲ್ಲಿ ಅದನ್ನ ಬರಿತೀನಿ ಎಂಬುದಾಗಿ ಹೇಳ್ತಾನೆ. ಅಳಿಸಲಾಗದೇ ಇರುವ ಹಾಗೆ ನಾನು ಅದನ್ನ ಬರಿತೀನಿ. ಆಮೇಲೆ ನಾನು ಅವರಿಗೆ ದೇವರಾಗಿರುವೆನು. ಸುಮಾರು ಕಡೆ ಇದು ಮಾತನಾತನ ಹೇಳಿದ, ನಾನೇ ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ನೆರೆಹೊರೆಯವರು, ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗುವುದಿಲ್ಲ. ಯಾಕೆ? ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನ ಪಡೆದಿರುವರು. ನೋಡ್ರಿ, ಈಗ ಸುಂದರವಾದಂತ ಒಂದು ಪಾತ್ರೆಯನ್ನಾಗಿ ತನ್ನ ಜನಾಂಗವನ್ನ ಆತನು ಮಾಡ್ತಾ ಇದ್ದಾನೆ. ಹೋಗು, ನೀನು ಕುಂಬಾರನ ಬಳಿಗೆ ನೀನು ಹೋಗು, ಅವನು ಮಾಡ್ತಿರುವಂತ ಕಾರ್ಯವನ್ನ ನೋಡು. ಈಗ ಮಾತಾಡದ್ನಲ್ಲ ದೇವರು, ನನ್ನ ಕೈಯಲ್ಲಿ ಜೇಡಿಮಣ್ಣು ಹೇಗೋ ಹಾಗೆ ನೀವು ನನ್ನ ಕೈಯಲ್ಲಿದ್ದೀರಿ. ನನಗೆ ಸರಿ ತೋಚಿದ ಹಾಗೆ ನಿಮ್ಮನ್ನು ನಾನು ಮಾಡ್ತೇನೆ, ಒಂದು ಸುಂದರವಾದಂತ ಪಾತ್ರೆಯನ್ನಾಗಿ ನಾನು ಮಾಡ್ತೇನೆ. ಈಗ ಮಾತನ್ನ ದೇವರು ಹೇಳ್ತಾ ಇದ್ದಾರೆ. ಅವರು ನನಗೆ ಇನ್ನು ಮೇಲೆ ಬೋಧಿಸಬೇಕಾಗಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನ ನಾನು ಹೇಳಿರುವಂತ ಎಲ್ಲ ಆಜ್ಞೆಗಳನ್ನು ಎಂಬುದಾಗಿ, ನಾನು ಅವರಿಗೆ ಹೇಳಿರುವಂತ ಮಾತುಗಳನ್ನ ಅವರ ಹೃದಯದಲ್ಲಿ ನಾನು ಬರಿತೇನೆ. ಆ ಜ್ಞಾನವನ್ನು ಅವರು ಪಡ್ಕೋತಾರೆ. ನಾನು ಅವರ, ನೋಡ್ರಿ, ಸುಂದರವಾದ ಪಾತ್ರೆಗೆ ಬೇಕಾಗಿರುವಂತಹ ಆ ಮೇನ್ ಕೀ ಪಾಯಿಂಟ್, ನಾನು ಅವರ ಅಪರಾಧಗಳನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯೆಹೋವನ ನುಡಿ, ಇದು ಯೆಹೋವನ ನುಡಿ. ಇದು ಆತನ ಮಾತು, ಬೇರೆಯವರ ಮಾತಲ್ಲ, ಪ್ರವಾದಿಗಳ ಮಾತುಗಳಲ್ಲ. ಇದು ಸ್ವತಃ ದೇವರ ಮಾತೆ. ನನ್ನ ಕೈಯಲ್ಲಿರುವಂತ ಈ ಜೇಡಿ ಮಣ್ಣನ್ನ ನನಗೆ ತೋಚಿದ ಹಾಗೆ ಹೊಸ ಪಾತ್ರೆಯನ್ನಾಗಿ ನಾನು ಮಾಡ್ತೇನೆ. ಇತ್ತು ಕಶ್ಮಲ ಇತ್ತು. ಆ ಜೇಡಿ ಮಣ್ಣು ಒಂದು ಪಾತ್ರೆ ಆಗ್ಬೇಕಾದ್ರೆ ಯಾವ ಕಶ್ಮಲ ಕೂಡು, ಅದು ಇಲ್ಲದೆ ಹೋದ್ರೆ ಕುಂಬಾರನು ತನಗೆ ಬೇಕಾದ ಹಾಗೆ ಅದನ್ನ ರೂಪಾಂತರವಾಗಿ ಮಾರ್ಪಡಿಸುವಂತ ಚಾಣಕ್ಯ ಆ ಕುಂಬಾರನು. ಇಲ್ಲಿ ಕಶ್ಮಲ ಇತ್ತು. ಅವರ ಅಪರಾಧಗಳು, ಅವರ ಪಾಪಗಳು ಅವರನ್ನ ಈ ರೀತಿಯಾಗಿ ಜಾರಿ ಹೋಗುವಂತೆ ಮಾಡಿತ್ತು. ಆದರೆ ಜಾರಿ ಹೋದಂತ ಆ ಜೇಡಿ ಮಣ್ಣನ್ನ ಈಗ ಆತನು ಮತ್ತೆ ತೆಗೆದುಕೊಂಡು ಶೋಧಿಸಿ ತನಗೆ ಬೇಕಾದ ಹಾಗೆ ಅದನ್ನ ಮಾಡಿದ. ಈಗ ಮತ್ತೊಮ್ಮೆ ಈ ವಾಕ್ಯವನ್ನ ಓದ್ತೇನೆ. ಯೆರೆಮೀಯ 31:3 ನಾನು ನಿಮ್ಮನ್ನ ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿಮ್ಮನ್ನು ಮಮತೆಯಿಂದ ಸೆಳೆಕೊಂಡಿದ್ದೇನೆ. ಇಸ್ರಾಯೇಲ್ ಎಂಬ ಯುವತಿಯೇ, ನಾನು ನಿನ್ನ ಹಾಳು ಪ್ರದೇಶವನ್ನ ಪುನಃ ಕಟ್ಟುವೆನು. ಇದು ಮಾತು, ದೇವರ ಮಾತು. ನಾನು ನಿಮಗೆ ಪತಿ. ಇಲ್ಲಿ ಆತನು ಹೇಳ್ತಾನೆ, ಆ ಇಸ್ರಾಯೇಲ್ ಎಂಬ ಯುವತಿಗೆ ಈತನು ಪತಿಯಾಗಿದ್ದಾನೆ. ಇಸ್ರಾಯೇಲ್ ಮೊದಲಗಿತ್ತಿಯಾಗಿದೆ, ದೇವರು ಮೊದಲಿಂಗನಾಗಿದ್ದಾನೆ. ಹಾಳಾಗಿದ್ದಂತ ನಿನ್ನನ್ನ ಪುನಃ ನಾನು ಕಟ್ತೇನೆ ಎಂಬುದಾಗಿ ಮಾತು ಕೊಟ್ಟಂತ ದೇವರು. ದೊಡ್ಡ ಸಾಮ್ಯ ರೂಪ ಹೇಳಬೇಕಾದ್ರೆ ಆ 18ನೇ ವಚನದಲ್ಲಿ ನಾವು ನೋಡುವ ಪ್ರಕಾರ ತನಗೆ ತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಆತನು ಮಾಡಿದ. 18:12
ನಿಮ್ಮಲ್ಲಿ ಕೊನೆ ಭಾಗ, ನಿಮ್ಮಲ್ಲಿ ಪ್ರತಿಯೊಬ್ಬರು ನಮ್ಮ ನಮ್ಮ ದುಷ್ಟ ಹೃದಯದ ಹಾಗೆ ಮಾಡುವವು ಎಂದು ಹೇಳುತ್ತಾರೆ. ಆ ಪಾಪವನ್ನ ಆತನು ತೆಗೆದು ಹಾಕಿದ. ನಿಮ್ಮ ಅಪರಾಧಗಳನ್ನ ಕ್ಷಮಿಸಿದ್ದೇನೆ, ಅವರ ಪಾಪಗಳನ್ನ ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಆತನ ಮಾತಾಗಿದೆ ಪ್ರಿಯರೇ. ನಾನಿಲ್ಲಿಗೆ ನಿಲ್ಲಿಸ್ತೇನೆ. ನಾನು ಕನ್ಕ್ಲೂಷನ್ ಕೊಡ್ತಾ ಇಲ್ಲ. ನಮ್ಮ ಜೀವಿತಕ್ಕೆ ಇದು ಹೇಗೆ ಅನ್ವಯ ಆಗುತ್ತದೆ ಅನ್ನುವಂತಹದ್ದು ಮುಂದಿನ ನನ್ನ ಸಂದೇಶದಲ್ಲಿ ಒಬ್ಬ ವ್ಯಕ್ತಿ, ಇದು ಸಂತಾನವಾಯಿತು, ಇಸ್ರಾಯೇಲ್ ಬಗ್ಗೆ ಆಯಿತು, ಆದರೆ ದೇವರ ಕೈಯಲ್ಲಿದ್ದಂತಹ ಜೇಡಿ ಮಣ್ಣು ಸುಂದರವಾದಂತ ಪಾತ್ರೆಯಾಗಬೇಕಾಗಿತ್ತು. ತನಗೆ ತೋಚಿದ ಹಾಗೆ ಆ ಹೊಸ ಪಾತ್ರೆಯನ್ನಾಗಿ ಆತನು ಮಾಡಲಿಲ್ಲ. ತನ್ನ ಕೈಯಲ್ಲಿದ್ದಂತ ಆ ಜೇಡಿ ಮಣ್ಣು ಜಾರಿ ಹೋದಾಗ ಅದನ್ನ ಪುನಃ ತೆಗೆದುಕೊಂಡು ಹೊಸ ಪಾತ್ರೆಯನ್ನಾಗಿ ಆತನು ಮಾಡಿಕೊಳ್ಳಲಿಲ್ಲ. ಒಬ್ಬ ವ್ಯಕ್ತಿ, ಕರ್ತನ ಚಿತ್ತವಾದ್ರೆ ನನ್ನ ಮುಂದಿನ ಸಂದೇಶದಲ್ಲಿ ಆ ವ್ಯಕ್ತಿಯನ್ನ ನಾವು ಪರಿಚಯ ಮಾಡಿಕೊಳ್ಳೋಣ. ಎಂತ ಅವಕಾಶಗಳನ್ನ ದೇವರು ಆತನಿಗೆ ಅನುಗ್ರಹಿಸಿಕೊಟ್ರು. ಆದರೆ ಆತನು ಜಾರಿ ಹೋದಂಥವನು, ಕೆಟ್ಟು ಹೋದಂತ ಪಾತ್ರೆ. ತಿರುಗಿ ಅದನ್ನ ಆತನು ತನಗೆ ತೋಚಿದ ಹಾಗೆ ಆತನು ಮಾಡಲಿಲ್ಲ. ಇದು ನಮಗೆ ಕೊಡುವಂತ ಸಂದೇಶ. ದೇವರ ಚಿತ್ತವಾದ್ರೆ ಮುಂದಿನ ದಿವಸ ಹಳೆ ಒಡಂಬಡಿಕೆಯ ಒಬ್ಬ ವ್ಯಕ್ತಿ ಸುಂದರವಾದ ಪಾತ್ರೆಯಾಗಿ ರೂಪಾಂತರಗೊಂಡಂತ ಹೊಸ ಒಡಂಬಡಿಕೆಯಲ್ಲಿರುವಂತ ಒಬ್ಬ ವ್ಯಕ್ತಿ, ಆತನ ಜೊತೆಯಲ್ಲಿ ನಮ್ಮನ್ನ ಹೋಲಿಸಿಕೊಂಡು ಈ ಸಾಮ್ಯವನ್ನು ನಾವು ಮುಗಿಸೋಣ. ದೇವರ ಮಾತುಗಳಿಗಾಗಿ ನಾವು ಸ್ತೋತ್ರ. ಕರ್ತನು ನಮ್ಮೆಲ್ಲರನ್ನ ಆತನ ಮಾತುಗಳಿಂದ ನಮ್ಮನ್ನು ಬಲಪಡಿಸಲಿ, ನಮ್ಮನ್ನು ಎಚ್ಚರಿಸಲಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.